ಈ ಹಂತದಲ್ಲಾದರೂ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಿಸಿ ಒಂದು ಏನು ಗಾಯ ಆಗಿದೆ ಮುಲಾಮಚ್ಚು ಕೆಲಸ ಮಾಡಬೇಕು. ನೀವು ಇರಾನ್ನ ಮೇಲೆ ಅಮೆರಿಕದವರು ಬಾಂಬ್ ಹಾಕಿದಾಗೆ ಕ್ಷಿಪಣಿಗಳನ್ನು ಹಾರಿಸ್ಕೊಂಡ್ಬಿಟ್ಟು ಆ ಸಮುದಾಯವನ್ನು ಮುಗಿಸ್ಲಿಕ್ಕೆ ಹೋಗೋದಲ್ಲ. ನೀವು ಇರೋದೇ 9 ಮಂದಿ, ಅದರಲ್ಲಿ 2 ಗ್ರೂಪ್ಗಳಾಗ್ತವೆ. ನೀವು ನಾಳೆ ಇನ್ನು ಮಹಾ ಚುನಾವಣೆ ನಡೆಯುವಾಗ 2028ರಲ್ಲಿ ಹೋಗುವಾಗ ನಿಮಗೆ ಮುಸ್ಲಿಮರ ಮತವನ್ನು ತಗೊಳ್ಳೋದಕ್ಕೆ ಲೀಡರ್ಗಳು ಯಾರು ಬೇಕು? ಈಗ ಜಮೀರ್ ಖಾನು ಅವ್ರ ಬಗ್ಗೆ ನೀವು ಎಷ್ಟಾದರೂ ಹೇಳಿ ಏನಾದರೂ ಹೇಳಿ, ನಾನೇನು ಅವರ ಬೆಂಬಲಿಗಲ್ಲ. ಆದರೆ ಇವತ್ತಿಗೂ ಮುಸ್ಲಿಂ ಸಮುದಾಯದಲ್ಲಿ ಕರ್ನಾಟಕದ ಎಲ್ಲೆಡೆಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥವರು, ಬೆಂಬಲಿಗರನ್ನು ಹೊಂದಿರುವಂಥವರು, ಕಾಂಗ್ರೆಸ್ನಲ್ಲಿ ಒಂದು ಜನಾಕರ್ಷಣೆಯ ನಾಯಕ ಅವರು. ಅದನ್ನು ನಾವು ವಾಸ್ತವವನ್ನು ನಾವು ಅಲ್ಲಗೆಳಲಿಕ್ಕಾಗೋದಿಲ್ಲ. ಅವ್ರ ವಿರುದ್ಧನೂ ನೀವು ಕ್ರಮ ತಗೋತೀವಿ, ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಪಕ್ಷದೊಳಗಿಂದಲೇ ಯಾರಾದರೂ ಹೇಳಿದರೆ ಮತ್ತು ನೀವು ಕ್ರಮ ತೆಗೆದುಕೊಂಡ್ರೆ ಅದರ ಪರಿಣಾಮ ಏನಾಗ್ಬೋದು? ಹಾಗಿದ್ರೆ ಕ್ರಮಾನ್ಯತೆ ಶಿಸ್ತು ಕ್ರಮ ತಗೊಳ್ಬಾರ್ದು. ಈ ಥರ ಅಶಿಸ್ತಿನಿಂದ ಹೋಗೋದನ್ನು ಬಿಡಬೇಕಂದ್ರೆ ಇಲ್ಲ, ಖಂಡಿತ ಇಲ್ಲ. ಆರಂಭದಲ್ಲಿ ಹೇಳಿದೆ ನಾನು, ಶಿಸ್ತು ಬೇಕು, ಆದರೆ ಶಿಸ್ತಿಗೆ ಇರುವ ಮಾನದಂಡಗಳು ಒಬ್ಬೊಬ್ಬರಿಗೆ ಒಂದೊಂದಾಗಿರಬಾರ್ದಲ್ವಾ? ಎಲ್ಲ ಸಮುದಾಯವನ್ನು ಒಂದೇ ರೀತಿಯಲ್ಲಿ ನೋಡಬೇಕಲ್ವಾ? ಹೌದು, ಅವರಿಗೆ ಬೇರೆ ಪರ್ಯಾಯಗಳಿಲ್ಲ. ಅವರಿಗೆ JDS ಇತ್ತು, JDS ಅದು ಈಗ BJP ಜೊತೆ ಸೇರ್ಕೊಂಡಿದ್ದರಿಂದ ಅದರ ಆಸೆಯನ್ನು ಬಿಟ್ಟಿದ್ದಾರೆ ಮೈನಾರಿಟಿ ಸಮುದಾಯದವರು. ಆದರೆ ನಾಳೆ ರಾಜಕೀಯ ಪರಿಸ್ಥಿತಿ ಏನು ಬದಲಾವಣೆ ಆಗೋದಿಲ್ಲ ಅಂತೇಳಿ ಏನಿಲ್ಲ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವುದೇ ಸಂದರ್ಭಕ್ಕೆ. ಬೇರೆ ಬೇರೆ ಆಮ್ ಆದ್ಮಿ ಪಕ್ಷ ಇದೆ, ಇವತ್ತು ಕಮ್ಯುನಿಸ್ಟ್ ಪಕ್ಷಗಳಿದೆ, ಬಹಳ ವರ್ಷಗಳಿಂದ ಇಲ್ಲಿದೆ. ಮತ್ತು ಕೋಮುವಾದದ ವಿರುದ್ಧ ಮತ್ತು BJPಯ ಸಿದ್ಧಾಂತದ ವಿರುದ್ಧ ಬಹಳ ಸ್ಪಷ್ಟ ಮಾತುಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುವಂಥವರು ಕಮ್ಯುನಿಸ್ಟರು ಕರ್ನಾಟಕದಲ್ಲಿ. CPI ಇರ್ಬೋದು, CPM ಇರ್ಬೋದು, ಅದು ಕೂಡ ಆಲ್ಟರ್ನೇಟಿವ್ ಇದೆ ಅವರಿಗೆ, ಮುಸ್ಲಿಮರಿಗೆ. ಅಕಸ್ಮಾತ್ ಇದುವರೆಗೆ ಅವರು ಅಂಥ ಆಲ್ಟರ್ನೇಟಿವನ್ನು ಯೋಚನೆ ಮಾಡಿಲ್ಲ ಅವರು. ಆದರೆ ಯೋಚನೆ ಮಾಡಿದರೆ, ಯಾಕಂದರೆ ಅದನ್ನು ಹೊಸ್ತಲ್ಲ ಅದು. CPIನಿಂದ ರಾಮಚಂದ್ರ ಅವರು ಉಳ್ಳಾಲ ಕ್ಷೇತ್ರದಲ್ಲಿ, ಈಗ ಏನು UT ಖಾದರ್ ಈಗ ಶಾಸಕರಾಗಿದ್ದಾರೆ, ಆ ಕ್ಷೇತ್ರದಿಂದ ಉಳ್ಳಾಲದಿಂದ ರಾಮಚಂದ್ರ ಅವರು ಗೆದ್ದಿದ್ರು. ಬರಿಗಾಲಿನ ಶಾಸಕ ಅವರು, ಚಪ್ಪಲಿ ಹಾಕೋತಾ ಇರಲಿಲ್ಲ, ಸೈಕಲ್ನಲ್ಲಿ ಓಡಾಡ್ತಿದ್ರು ಅವರು. ಕಕ್ಕಿಲ್ಲಾಯ್ ಅವರು, BV ಕಕ್ಕಿಲ್ಲಾಯ್ ಅವರು ಗೆದ್ದರು ಬಂಟ್ವಾಳದಲ್ಲಿ. ಕಮ್ಯುನಿಸ್ಟ್ರಿಗೇನು ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಮುಸ್ಲಿಂ ಬಾಹುಲ್ಯದ ಕ್ಷೇತ್ರಗಳದ್ದು ಹೇಳ್ತಾ ಇದ್ದೀನಿ ನಾನು. ಉಳ್ಳಾಲ ಮುಸ್ಲಿಂ ಬಾಹುಲ್ಯದ ಕ್ಷೇತ್ರ, ಅತ್ಯಂತ ಹೆಚ್ಚು ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರ. ಅಲ್ಲೆಲ್ಲ ಆಗಿದೆ ಈ ಥರದ ಪ್ರಯೋಗಗಳೆಲ್ಲ. ಸೊ ಮತ್ತೆ ಅವೆಲ್ಲ ಏನಾದರೂ ರಿಪೀಟ್ ಆಗ್ಬೋದಾ? ಈ ಥರದ್ದೆಲ್ಲ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಬಹುಶಃ ಹೈಕಮಾಂಡು ಇದಕ್ಕೆ ಸಂಬಂಧಿಸಿ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಇಲ್ಲ, ನಾವು ಇರೋದು ಹೀಗೆ, ನಾವು ಯಾರನ್ನು ಕೇರ್ ಮಾಡೋದಿಲ್ಲ, ನಾವು ಮೈನಾರಿಟಿ ಆದ್ರೇನು ನಾವು ಕ್ರಮ ತಗೊಳ್ತೀವಿ, ಈಗ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರೆ ಫೈನ್, ಅದರಿಂದ ಆ ಪಕ್ಷಕ್ಕೂ ಲಾಭ ಆಗ್ಬೋದು. ನನ್ನ ಪ್ರಕಾರ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಹಿಂದೆನೂ ಇದನ್ನು ಹೇಳಿದ್ದೀನಿ ನಾನು, ಮುಸ್ಲಿಮ್ಸ್ ಆರ್ ಲಯಬಿಲಿಟಿ ಟು ಕಾಂಗ್ರೆಸ್, ಕಾಂಗ್ರೆಸ್ ಇಸ್ ಲಯಬಿಲಿಟಿ ಟು ಮುಸ್ಲಿಂ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ಪಕ್ಷನೇ ಮುಸ್ಲಿಮರಿಗೆ ಲಯಬಿಲಿಟಿ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಇವರಿಗೆ ಸೀಟುಗಳು 40 ಸೀಟು ಸಿಗೋದಿಲ್ಲ, 35 ಟಿಕೆಟು ಸಿಗೋದಿಲ್ಲ, ಆಮೇಲೆ ಸ್ಥಳೀಯ ಇದರಲ್ಲೂ ಸಿಗೋದಿಲ್ಲ. ಸಚಿವ ಸಂಪುಟದಲ್ಲಿ ಬರೀ 2 ಸ್ಥಾನ ಕೊಡ್ತೀರಾ ನೀವು. ಈಗ ವೋಟ್ ಬ್ಯಾಂಕಿನ ವಿಚಾರ ಮಾತಾಡ್ತೀವಿ ನಾವು. ಬ್ರಾಹ್ಮಣರು ಯಾರೋ ವೋಟ್ ಬ್ಯಾಂಕು, ಯಾವ ಪಕ್ಷದ ವೋಟ್ ಬ್ಯಾಂಕು ಕರ್ನಾಟಕದಲ್ಲಿ? ವೋಟ್ ಬ್ಯಾಂಕ್ ಅಂದರೆ 100% ಆಗ್ತಾರೆ ಅಂತೇಳಿ ಅಲ್ಲ, 75%ಗಿಂತ ಜಾಸ್ತಿ ಜನ ಒಂದು ಸಮುದಾಯ ಒಂದು ಪಕ್ಷಕ್ಕೆ ವೋಟ್ ಆಗ್ತದೆ ಅಂತ ಹೇಳಿದ್ರೆ ಅದು ವೋಟ್ ಬ್ಯಾಂಕ್ ಥರ ವರ್ತಿಸ್ತದೆ ಅಂತ ನಾವು ಹೇಳ್ತೀವಿ. ನಾವು ಬ್ರಾಹ್ಮಣರು BJP ಪಕ್ಷದ ವೋಟ್ ಬ್ಯಾಂಕು, ಬಹುತೇಕ ಜನ BJPಗೆ ಮತ ಹಾಕ್ತಾರೆ ಅವರು. ಬ್ರಾಹ್ಮಣ ಸಮುದಾಯದಿಂದ 10 ಮಂದಿ ಶಾಸಕರಿದ್ದಾರೆ, 2 ಸಚಿವರಿದ್ದಾರೆ ಸಚಿವ ಸಂಪುಟದಲ್ಲಿ. ಅದು ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಇನ್ನೂ ಜಾಸ್ತಿ ಇದೆ, 14% ಇದೆ. ಬ್ರಾಹ್ಮಣರಕ್ಕಿಂತ 4 ಪಟ್ಟು 5 ಪಟ್ಟು ಜಾಸ್ತಿ ಇದೆ ಜನಸಂಖ್ಯೆ. ಆವಾಗ ಇಲ್ಲಿ ಎಷ್ಟು MLAಗಳಾಗಬೇಕಾಗಿತ್ತು, ಇಲ್ಲಿ ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂದಿ ಬರಬೇಕಾಗಿತ್ತು? ಆ ಥರದ ಸೂಕ್ತ ಪ್ರಾತಿನಿಧ್ಯ ಈಗಲೇ ಕಾಂಗ್ರೆಸ್ ಒಳಗಡೆ ಸಿಗ್ತಾ ಇಲ್ಲ ಮೈನಾರಿಟಿಗೆ. ಹಾಗಿರುವಾಗ ನೀವು ಈ ಸಂದರ್ಭವನ್ನು ಇನ್ನಷ್ಟು ಹದಗೆಳಿಸ್ತೀರಾ? ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ನನಗನ್ಸುತ್ತೆ. ಇದು ಯಾಕೆ ಪಕ್ಷಕ್ಕೂ ಈ ಥರ ಮಾಡಿದರೆ ಒಳ್ಳೆಯದಾಗ್ಬೋದು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ BJPದೊಂದು ನೆರೇಷನ್ ಇದೆ, ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತ ಹೇಳ್ಬಿಟ್ಟು ಮಾತಾಡುವಾಗೆಲ್ಲ ಹೇಳ್ತಾರೆ, ಅದು ಸಾಬರ ಪಕ್ಷ ಅಂತ ಹೇಳ್ಬಿಟ್ಟು. ಅದು ಯಾಕೆ ಹಾಗೆ ಬಂದಿದೆ? ಒಪಿನಿಯನನ್ನು ಅವರು ಈ ತಪ್ಪು ನೆರೇಷನನ್ನು, ಸುಳ್ಳು ನೆರೇಷನನ್ನು BJP ಹೇಳ್ತಾ ಇರೋದನ್ನು ಬಹುಸಂಖ್ಯಾತ ಧರ್ಮದ ಬಹಳಷ್ಟು ಜನ ನಂಬುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ, ಕಾಂಗ್ರೆಸ್ನ ಯಾವುದೇ ಮೆರವಣಿಗೆಯನ್ನು ನೋಡಿ, ಚುನಾವಣಾ ಪ್ರಚಾರವನ್ನು ನೋಡಿ, ನೀವು ಅಲ್ಲೆಲ್ಲ ಎದುರುಗಡೆ ಮುಸ್ಲಿಮರೇ ಕಾಣಿಸ್ತಾರೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ, ಮಧ್ಯ ಕರ್ನಾಟಕಕ್ಕೆ ಹೋಗಿ ಟೋಪಿ ಹಾಕ್ಕೊಂಡು ಅವರೇ ಎಲ್ಲ ಮೆರವಣಿಗೆನಲ್ಲಿ ಅವರೇ ಇರ್ತಾರೆ, ಭಾಳ ದೊಡ್ಡದಾಗಿ ಪಕ್ಷವನ್ನು ಸಮರ್ಥಿಸೋದ್ರಲ್ಲಿ ಅವರೇ ಇರ್ತಾರೆ. ಹಾಗಾಗಿ ಇವರೇನು ಒಂದು ರಾಂಗ್ ನೆರೇಷನ್ ಹೇಳ್ತಾ ಇದ್ದಾರೆ, ಅದನ್ನು ಜನ ನಂಬೋ ಥರ ಆಗಿದೆ ಎಷ್ಟೋ ಜನ. ಬಹುಶಃ ಆಗಿದ್ರೆ ನೀವು ಮೈನಾರಿಟಿ ಇದ್ದ ಅಲ್ಲಿ ನಾಯಕರನ್ನೆಲ್ಲ ಹೀಗೆ ನೀವು ದೂರ ಮಾಡ್ತಾ ಬಂದ್ರಿ ನೀವು. ಯಾಕಂದರೆ ಹಿಂದಿನಿಂದ ಉದಾಹರಣೆಗಳಿದೆ ಇದಕ್ಕೆ. ಜಾಫರ್ ಶರೀಫ್ ಅವರ ಕುಟುಂಬಕ್ಕೆ ಏನಾಯಿತು ಅನ್ನೋದು ನಾವು ನೋಡಿದ್ದೀವಿ. ರೋಷನ್ ಬೇಗ್ ಒಂದು ಕಾಲದಲ್ಲಿ ಮೊದಲ ಮುಸ್ಲಿಂ ಸಮುದಾಯದ
ಆಯ್ಕೆಯಾದಂಥ ಗೃಹ ಸಚಿವರಾಗಿದ್ದರು, ಕ್ಯಾಬಿನೆಟ್ನಲ್ಲಿ ಭಾಳ ದೊಡ್ಡ ಜವಾಬ್ದಾರಿ ಸಿಕ್ಕಿತ್ತು ಅವರಿಗೆ. ಅವರು ಎಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. CM ಇಬ್ರಾಹಿಂ ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರ ಜೊತೆಗೆ ಮಂತ್ರಿ ಆಗಿದ್ದವರು, ಅವರು ಎಲ್ಲಿದ್ದಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಪಾತ್ರ ಹಿಂದೆ ಏನಿತ್ತು ಇದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ. ಈ ಥರ ಒಬ್ಬೊಬ್ಬರೇ ನಾಯಕರನ್ನ ನೀವು ಮುಗಿಸ್ತಾ ಬಂದರೆ ಆಯಿತು. ಹೊಸಬರಿಗೆ ಏನಾದ್ರು ಕೊಡ್ತಾ ಇದ್ರೆ ನೀವು, ಆಯ್ತಪ್ಪ ಹಳಬರೆಲ್ಲ ಬೇಡ, ಒಳ್ಳೆಯದದು. ಒಂದು ಪಕ್ಷದಲ್ಲಿ ಅದೇ ಹಳಬರ ನಾಯಕತ್ವವನ್ನು ನೋಡಿ ಮುಸ್ಲಿಮರಿಗೂ ಬೇಜಾರಾಗಿರುತ್ತೆ. ಆಯ್ತಪ್ಪ ಏನು ಇವರೇ ನಾಯಕರು ಅಂತ ಹೇಳ್ಬಿಟ್ಟು ಹೊಸ ಜನಾಂಗಕ್ಕೆ ಜನರೇಷನ್ಗೆ ಏನಾದರೂ ಕೊಟ್ಟಿದ್ದೀರಾ ನೀವು? 16 ಜಿಲ್ಲಾ ಪಂಚಾಯತಿಗಳಲ್ಲಿ 2016 ಅಂಕಿಅಂಶವನ್ನು ತೆಗೆದು ನೋಡಿ ನೀವು. 16 ಜಿಲ್ಲಾ ಪಂಚಾಯತಿಗಳಲ್ಲಿ ಕರ್ನಾಟಕದ್ದು ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದಾರೆ, ಆದರೆ ಕಾಂಗ್ರೆಸ್ನ ಅಹಿಂದ ಮತದಾರರ ವರ್ಗ ಏನಿದೆ, ಆ ಕಾಂಗ್ರೆಸ್ನ ಮತದಾರರು ಯಾರು ಬೇರೆ ಅಭ್ಯರ್ಥಿ ಇದ್ದಾಗ ಕಾಂಗ್ರೆಸ್ಸಿಗೆ ಮತ ಹಾಕ್ತಾರಲ್ಲ, ಅವ್ರು ಯಾರೂ ಕೂಡ ಆ ಮುಸ್ಲಿಂ ಅಭ್ಯರ್ಥಿಗೆ ವೋಟ್ ಹಾಕೋದಿಲ್ಲ. ಈ ಥರದ ಪರಿಸ್ಥಿತಿ ಪಕ್ಷದೊಳಗಡೆ ಮುಸ್ಲಿಮರದ್ದು ಇದೆ. ನೀವು ಒಂದು ಜಿಲ್ಲಾ ಪಂಚಾಯತ್ನಲ್ಲಿ 30-40 ಸದಸ್ಯರು ಇರ್ತಾರೆ, ಕೋಟಿಗಟ್ಟಲೆ ಫಂಡ್ ಇರುತ್ತೆ. ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಿರ್ಧಾರ ಮಾಡುವಂಥ ವೇದಿಕೆ ಅದು ಜಿಲ್ಲಾ ಪಂಚಾಯತ್ ಮೀಟಿಂಗ್. ಅಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬನೂ ಇಲ್ಲ ಸದಸ್ಯ ಅಂತೇಳಿ ಹೇಳಿದರೆ ಅವರ ಸಮುದಾಯ ಆ ಜಾಗಕ್ಕೆ, ಆ ಪ್ರದೇಶಕ್ಕೆ ಏನಾದರೂ ಅಭಿವೃದ್ಧಿನಲ್ಲಿ ಏನಾದರೂ ತಾರತಮ್ಯ ಆಗೋದಿಲ್ವಾ? ವ್ಯತ್ಯಾಸ ಆಗೋದಿಲ್ವಾ? ಯಾವ ಥರ ನೀವು ಇದನ್ನು ಸಂಭಾಳಿಸ್ತೀರಿ? MLA ಟಿಕೆಟ್ ಕೊಡೋದಿಲ್ಲ, ಬೇರೆ ಸಮುದಾಯಕ್ಕೆ ಬೇಕಾದಷ್ಟು ಕೇಳಿದಷ್ಟು ಕೊಡ್ತೀರಿ. ಈಗ ಲಿಂಗಾಯತ ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಇದೆ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಲಿಂಗಾಯತ ಸಮುದಾಯದವರು 50 ಟಿಕೆಟ್ ಕೊಡಬೇಕು ಅಂತ ಕೇಳ್ತಾರೆ, ಕಾಂಗ್ರೆಸ್ಗೆ ಕೊಡ್ತೀರಿ. ಒಕ್ಕಲಿಗ ಸಮುದಾಯ ಕೇಳಿದರೆ 45, 50 ಟಿಕೆಟ್ ಕೇಳಿದರೆ 40, 45 ಕೊಡ್ತೀರಿ. ಮುಸ್ಲಿಂ ಸಮುದಾಯ ನಮಗೆ 30 ಟಿಕೆಟ್ ಕೊಡಿ ಅಂತೇಳಿ ಹೇಳಿದರೆ ಕೊಡೋದಿಲ್ಲ. ಯಾಕೆ ಅಂತ ಕಾರಣ ಕೇಳಿದರೆ ಕಾಂಗ್ರೆಸ್ಸಿನ ನಾಯಕರು ಇದನ್ನು ಹೇಳಿದ್ದಾರೆ ಸ್ಪಷ್ಟವಾಗಿ. ಇಲ್ಲ ಕಂಡ್ರೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಗೆಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು. ಒಕ್ಕಲಿಗರು ಗೆದ್ದಿದ್ದಾರಾ? 45 ಟಿಕೆಟ್ ಕೊಟ್ಟಾಗ 45 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಒಕ್ಕಲಿಗ ಸಮುದಾಯದ ಶಾಸಕರ ಆಯ್ಕೆಯಾಗಿ ಬಂದಿದ್ದಾರಾ? 55 ಟಿಕೆಟ್ ಕೊಟ್ಟಾಗ ಲಿಂಗಾಯತ ಸಮುದಾಯದಿಂದ 55 ಮಂದಿ ಆಯ್ಕೆಯಾಗಿ ಬಂದಿದ್ದಾರೆ ಕಾಂಗ್ರೆಸ್ಸಿಂದ. ಸಾಮಾನ್ಯವಾಗಿ ಒಂದು 50% ಜನ ಗೆಲ್ತಾರೆ. ಅದು ನೀವು 55 ಟಿಕೆಟ್ ಕೊಟ್ಟರೆ 27, 29 ಗೆದ್ದಿದ್ದಾರೆ. 45 ಟಿಕೆಟ್ ಕೊಟ್ಟಾಗ 21, 22 ಗೆದ್ದಿದ್ದಾರೆ ಬೇರೆ ಸಮುದಾಯದವರು. ಕೊಡಿ ಇವರಿಗೆ 30 ಟಿಕೆಟ್ ಕೊಡಿ, 15 ಮಂದಿ ಗೆಲ್ಸ್ಕೊಳ್ಳಿ. 15 ಮಂದಿ ಗೆದ್ದರು ಅದು ಸಾಧನೆನೇ ಅಲ್ವಾ? ಗೆಲ್ಲಲ್ಲ ಅಂತ ಹೇಳಿದರೆ ಏನರ್ಥ? ಒಂದು ರಾಜಕೀಯ ಪಕ್ಷ ತನ್ನ ನಾಯಕತ್ವವನ್ನು ಬೇರೆ ಬೇರೆ ಸಮುದಾಯದಲ್ಲಿ ಏನು ಹುಟ್ಟಾಗ್ತದಲ್ಲ, ಆ ನಾಯಕತ್ವವನ್ನು ಬೆಳೆಸುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸೋ ಥರದ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಕೊರತೆ ಇದೆ. ಟಾರ್ಗೆಟ್ ಮಾಡಲಾಗ್ತಾ ಇದೆ ಮುಸ್ಲಿಮರನ್ನು. ಇಲ್ಲ ಇನ್ನೇನು ಹೊಸ ನಾಯಕರು ಬರ್ತಾರೆ, ಏನು ತೊಂದರೆ ಇಲ್ಲ ಬಿಡ್ರಿ, ಈಗ ಜಮೀರ್ ಖಾನ್ಗೆ ಈಕ್ವಲ್ ಆದಂಥ ನಾಯಕರು ಮುಂದೆ ಬರ್ತಾರೆ ಅಂತೇಳಿ ನೀವು ಹೇಳ್ಬೋದು. ನೀವು ಓವರ್ ದಿ ಇಯರ್ಸ್ ಅದು ಎಷ್ಟು ವರ್ಷಗಳು ಹಿಡಿತದೆ. ಜಮೀರ್ ಖಾನ್ ಏನು ನಿನ್ನೆ ಬಂದು ಇವತ್ತು ನಾಯಕರಾಗಿರೋದಲ್ಲ. ಎಲ್ಲಿದ್ರು ಜಮೀರ್ ಖಾನ್ ಅವರು? JDSನಲ್ಲಿ ಇದ್ರಲ್ವಾ. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ BM ಫಾರೂಕ್ ಅವರಿಗೆ JDSನವರು ಟಿಕೆಟ್ ಕೊಟ್ಟಾಗ ರಾಜ್ಯಸಭಾ ಸದಸ್ಯರಾಗೋದಕ್ಕೆ, ಆವಾಗ ಭಿನ್ನಮತೀಯ ಚಟುವಟಿಕೆ ಚೆಲುವರಾಯಸ್ವಾಮಿ, ಜಮೀರ್ ಖಾನ್ ಇವರೆಲ್ಲ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಅಲ್ಲಿಂದ ಮೊದಲ ಬಾರಿಗೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಯ್ತಲ್ಲಿ ಆ ಪಕ್ಷದಲ್ಲಿ. ಅದೆಲ್ಲ ಆದಮೇಲೆ ಅವರು ಇಲ್ಲಿ ಕಾಂಗ್ರೆಸ್ನಲ್ಲಿ ಅವರ ಕೆಲಸದಿಂದ ಅವರು ಬೇರೆ ಬೇರೆ ಕಡೆಗೆ ಹೋಗಿ ಸಮುದಾಯದ ಜೊತೆ ಮಾತಾಡಿ, ಜಮೀರ್ ಖಾನ್ ಅವರು ರಾಜ್ಯದಾದ್ಯಂತ ಓಡಾಡಿದರು. ಮುಸ್ಲಿಂ ಸಮುದಾಯಕ್ಕೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿಕೊಟ್ರು. ಅವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಯಿತು. ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬಂತು. ವಸತಿ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಖಾತೆಯಲ್ಲಿ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಅವ್ರು ಹೋದಲ್ಲೆಲ್ಲ ಜನ ಸೇರ್ತಾರೆ. ಅವ್ರದ್ದೇ ಆದಂಥ ಒಂದು ಚರಿಷ್ಮಾವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಅವರು ಅದರಿಂದ ಪಕ್ಷಕ್ಕೂ ಲಾಭ ಆಗಿದೆ. ಪಕ್ಷದ ಮೈನಾರಿಟಿ ವೋಟ್ ಬ್ಯಾಂಕನ್ನು ಇದು ಮಾಡೋದಕ್ಕೆ ಎಷ್ಟೋ ಪ್ರಯತ್ನಗಳು ನಡೆದಾಗಲೂ ಕೂಡ ಇವರೆಲ್ಲ ಅದಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸ್ಟೇಚರ್ನ ಇನ್ನೊಬ್ಬ ನಾಯಕನನ್ನು ಮತ್ತೆ ನೀವು ಹುಟ್ಟು ಹಾಕೋದಕ್ಕೆ ಮತ್ತಷ್ಟು ವರ್ಷಗಳು ಹಿಡಿತದೆ. ಪಕ್ಷ ಅದರಿಂದ ಅನುಭವಿಸ್ತದಲ್ವಾ. ಎರಡನೇ ಹಂತದ ನಾಯಕರನ್ನು ಬೆಳೆಸ್ತಾ ಇಲ್ಲ ನೀವು. ಇದೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ಪಕ್ಷವನ್ನು? ನಾನು ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗಬೇಕು ಅಂತೇಳಿ ಈ ಮಾತನ್ನು ಹೇಳ್ತಾ ಇಲ್ಲ. ಸಹಜವಾಗಿ ಒಂದು ರಾಜಕೀಯ ಪಕ್ಷ, BJPಯ ಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ನಮಗೆ 224 ಕ್ಷೇತ್ರಗಳಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಮರಿಗೆ ಅವರು ಟಿಕೆಟ್ ಕೊಡೋದಿಲ್ಲ. ಅವರು ನಮ್ಮ ಮುಸ್ಲಿಮರ ಮತ ಬೇಡ ಅಂತ ಕೂಡ ಬಹಿರಂಗವಾಗಿ ಭಾಷಣ ಮಾಡೋರು ಆ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಹಾಗಿರುವಾಗ ಅನಿವಾರ್ಯವಾಗಿ ರಾಜಕೀಯ ಅನಿವಾರ್ಯವಾಗಿ ಇವತ್ತು ಕಾಂಗ್ರೆಸ್ ಜೊತೆಗೆ ನಿಂತಿರುವಂಥ ಒಂದು ಸಮುದಾಯವನ್ನು ನೀವು ಈ ಥರ ನೀವು ಟ್ರೀಟ್ ಮಾಡ್ತೀರಿ ಅಂತ ಹೇಳಿ ಆದರೆ ಇದ್ರ ಬಹಳ ತೊಂದರೆಗಳನ್ನು ನಿಮಗೆ ಮುಂದೆ ಉಂಟು ಮಾಡ್ತದೆ.